ಸಚಿವರು ಶಾಸಕರಾದ ಜಿ ಟಿ ದೇವೇಗೌಡರು ಬನ್ನಿ ನೇರವಾಗಿ ಮಾತಾಡ್ತೀನಿ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರಿ. ಚೆನ್ನಮ್ಮನವರ ನಿಧನದಿಂದ ಬಹಳ ಜನ ದುಃಖಿತರಾಗಿದ್ದೇವೆ. ತಾಯಿ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಚಿಕ್ಕ ವಯಸ್ಸಿನಿಂದ ಕಂಡಂಥವರು. ಯಾರೇ ಮನೆಗೆ ಬಂದರೂ ಕೂಡ ಅವ್ರ ಪ್ರಧಾನಮಂತ್ರಿಗಳ ಪತ್ನಿ ಅಂತಾಗಲಿ, ಮುಖ್ಯಮಂತ್ರಿಗಳ ಪತ್ನಿ ಅಂತಾಗಲಿ ಮನಸ್ಸಲ್ಲಿ ಇಟ್ಕೊಂಡವ್ರು ಅಲ್ಲವೇ ಇಲ್ಲ, ಮನಸ್ಸಿಗೆ ಬರಲೇ ಇಲ್ಲ. ಅಷ್ಟೊಂದು ಸರಳ, ಸಜ್ಜನಿಕೆ, ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥವ್ರು ಇವತ್ತು ದೈವಾಧೀನರಾಗಿದ್ದಾರೆ. ಇವತ್ತು ದೇವೇಗೌಡರ ಬೆಳವಣಿಗೆಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ 75 ವರ್ಷಗಳ ಕಾಲ ದುಡಿದಿದ್ದಾರೆ. ಅವರ ಪ್ರಯತ್ನದಿಂದನೇ ದೇವೇಗೌಡರು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಹುದ್ದೆಗೇರಿದ್ರು. ಹೋಗಿ ನೀವು ಅವ್ರನ್ನ ಭೇಟಿ ಮಾಡಿದ್ರೆ ಹೇಗಿರ್ತಿತ್ತು? ನಿಮ್ಮ ಒಡನಾಟ ಹೇಗಿರ್ತಿತ್ತು? ಭೇಟಿ ಮಾಡಿ ಮಾಲಾರ್ಪಣೆ ಮಾಡಿ ಆಶೀರ್ವಾದ ತಗೊಂಡೇ ಬಂದೆ. ಯಾವಾಗಲೂ ಊಟ ಮಾಡದೆ ಕಳಿಸ್ತಿರ್ಲಿಲ್ಲ. ಅತ್ಯಂತ ಪ್ರೀತಿ, ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಯಿಂದ ಕಾಣ್ತಾ ಇದ್ರು. ಆ ತಾಯಿ ಆ ದೇವರ ಸನ್ನಿಧಿ ಸೇರಿದ್ದಾರೆ. ಅವ್ರಿಗೆ ಆ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಆಶೀರ್ವಾದ ಸಿಗಲಿ. ಎಲ್ಲ ಮಹಿಳೆಯರಿಗೆ, ದಂಪತಿಗಳಿಗೆ ಅವರೊಂದು ಆದರ್ಶವಾಗಿದ್ದರು ಅಂತ ತಾಯಿ ಇವತ್ತು ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಇದಿಷ್ಟು ಜಿ ಟಿ ದೇವೇಗೌಡರವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಹೊಳೆನರಸೀಪುರ.